ನಾನು ಮೊದಲನೇ ದಿವಸ ನಾವು ಏನು ಕೊಟ್ಟಿದ್ವಿ, ಅವರ 10 ಜನ ಇದ್ದಾರೆ. ಯಾರು ಚಾವಳಿ ಸಂತು, ಖಾರದ ಪುಡಿ ನವೀನ ಇರ್ಬೋದು, ಇನ್ನೊಬ್ಬ ನವೀನ ಇರ್ಬೋದು, ಕಾರ್ತಿಕ್ ಇರ್ಬೋದು, ರಾಜು, ಬಸವರಾಜ್, ಮಾರುತಿ, ಪ್ರಭು, ಜಯಸೂರ್ಯ, ಭರತ್, ಮೊದಲ 10 ಆರೋಪಿಗಳ ಬಗ್ಗೆ ನಾವು ಈಗಾಗಲೇ ಕೊಟ್ಟಿದ್ವಿ. ಅದಲ್ಲದೆ ನಾವು ಇನ್ನೂ 10 ಆರೋಪಿಗಳ ಬಗ್ಗೆ ಕೂಡ ನಾನು ಮೊನ್ನೆ ಪ್ರೆಸ್ಗೆ ಹೇಳಬೇಕಾದ್ರೆ ಹೇಳಿದೆ. ಅವನು ಸಂದೀಪ್ ಅಂತ ಹೇಳಿ ಇಲ್ಲೇ ಆಂಜನೇಯ ಬಡಾವಣೆ KTJ ನಗರದಲ್ಲೇ ಇದ್ದಾರೆ. ಇನ್ನೊಬ್ಬ ಸೂರ್ಯಪ್ರಕಾಶ್ ಅಂತ ಹೇಳಿಬಿಟ್ಟು, ಸೂರ್ಯಪ್ರಕಾಶ್ ಕದಂಬ ಕೇಸರಿ ಪ್ರೆಸ್ ರಿಪೋರ್ಟರ್ ಇದ್ದಾರೆ, ಶ್ರೀರಾಮ್ ನಗರ, ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ. ಆಮೇಲೆ ಕಬಡ್ಡಿ ಶಿವು ಇವರು ಕೂಡ RMC ಯಾರ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯವರು. ಇನ್ನೊಬ್ಬರು ಗೆಡ್ಡಾ ವಿಜಿ ಅಂತ, ಅವರು ಕೂಡ ಭರತ್ ಕಾಲೋನಿ RMC ಯಾರ್ಡ್ ಅವರು ಇದ್ದಾರೆ. ಇನ್ನೊಬ್ಬ ಇವನು ವಿನಯ್ ಅಂತ ಹೇಳಿಬಿಟ್ಟು, ಇವನು ಕೂಡ ಬಡಾವಣೆ ಸರಸ್ವತಿ ಬಡಾವಣೆ ಅವರಿದ್ದಾರೆ. ಧನಂಜಯ್ ಅಂತ ಹೇಳಿಬಿಟ್ಟು ಇವನು ತೋಳು ಹುಣಸೆ. ರವಿ ಅಂತ ಹೇಳಿ ಇವನು ಹದಡಿ ಅವನು. ಕಡ್ಡಿ ರಘು ಇವರು ಕೂಡ ಇಲ್ಲೇ ನಿಟ್ಟುವಳ್ಳಿ ಅವರಾಗಿರ್ತಾರೆ. ಖಾರದ ಪುಡಿ ಮಂಜ ಈಗಾಗಲೇ ಖಾರದ ಪುಡಿ ನವೀನ ಹೇಳಿದೆ, ಖಾರದ ಪುಡಿ ಮಂಜ ಇವರಿಬ್ಬರು ಕೂಡ ನಮ್ಮ ಗಾಂಧಿನಗರ ನಿವಾಸಿಗಳಾಗಿರ್ತಾರೆ. ಇನ್ನೊಬ್ಬ ಇಟಗಿ ಸಂತು ಅಂತ ಇದ್ದಾನೆ. ಇಷ್ಟು ಜನವನ್ನ ಇದುವರೆಗೆ ನಾವು ಈ ಒಂದು ಪ್ರಕರಣದಲ್ಲಿ ಈಗ ಅರೆಸ್ಟ್ ಮಾಡಿ ಅವರನ್ನ ತನಿಖೆಗೆ ಒಳಪಡಿಸ್ತಾ ಇದ್ದೇವೆ. ಇದರಲ್ಲಿ ನಾನು ಫಸ್ಟ್ 10 ಜನ ಏನು ಹೇಳಿದೆ, ಸಂತೋಷು ಚಾವಳಿ ಸಂತು ಅಂತ ಹೇಳಿಬಿಟ್ಟು ಅವನು ಹೇಳ್ತಾನೆ, ಇವನು ಮತ್ತೆ ಕಣ್ಮ ಈ ಹಿಂದೆ 1-2-3 ಸಲ ಕಣ್ಮನ ಸಹಚರರು ಕಣ್ಮ ಕೂಡ ಇವನಿಗೆ ಬಂದು ಹೆದರಿಸಿದ್ದಾರೆ, ನಿಂದು ಜಾಸ್ತಿ ಆಯಿತು ಅಂತ ಹೇಳಿ ಒಂದ್ಸಲಿ ಕೂಡ ಹೊಡೆದಿದ್ದಾರೆ. ಹಾಗಾಗಿ ನಾನು ಈ ರೀತಿಯಾದಂತಹ ಒಂದು ಇದನ್ನ ಮಾಡಬೇಕಾಯ್ತು ಅಂತ ಹೇಳ್ತಾನೆ. ಅದ್ರ ಜೊತೆಗೆ ಇನ್ನೊಬ್ಬ ನವೀನ ಅಂತ ಇದ್ದಾನೆ, ಅವನಿಗೆ ಖಾರದ ಪುಡಿ ಮಂಜಿಂದು ಅವನು ತಮ್ಮ ಇದ್ದಾನೆ. ಅವನಿಗೆ ಹೇಳ್ತಾನೆ, ನಿಮ್ಮ ಅಣ್ಣನ ಹೊಡಿಬೇಕಂತ ಇದ್ದಾರೆ ಕಣ್ಮನ್ ಕಡೆಯವರು ಅಂತ ಹೇಳಿಬಿಟ್ಟು ಅವನನ್ನು ಕೂಡ ಬರಮಾಡ್ಕೊಳ್ತಾನೆ. ಈಗ ಏನು 10 ಜನ ಇದ್ದಾರೆ, ಅವರೆಲ್ಲರೂ ಕೂಡ ಅವ್ರದ್ದು ರೀಸನ್ಗಿಂತ ಈ ಚಾವಳಿ ಸಂತು ಏನಿರ್ತಾರೆ ಅವನೇನು ಇವನನ್ನು ಸಾಯಿಸಬೇಕು ಕಣ್ಮನ್ನ ಅಂದ್ಕೊಂಡಿದ್ದಾನೆ. ಅದಕ್ಕೋಸ್ಕರವಾಗಿ ಇವನಿಗೆ ಒಂದಲ್ಲ ಒಂದು ರೂಪದಲ್ಲಿ ಅವರೆಲ್ರಿಗೂ ಕೂಡ ಇವನು ಹೆಲ್ಪ್ ಮಾಡಿರ್ತಾನೆ. ಸೊ ಹಾಗಾಗಿ ಅವ್ರ ಜೊತೆಗೆ ಯಾವಾಗಲೂ ಏನಾದರೆ ಸಣ್ಣ ಪುಟ್ಟದಾಗಿ ಹಣಕಾಸು ಬೇಕಾದಾಗ ಸಡನ್ನಾಗಿ ಬೇರೆ ಥರದ್ದು ಏನಾದರೂ ಇದ್ದರೆ ಅವ್ರಿಗೆ ಹೆಲ್ಪ್ ಮಾಡಿರೋದ್ರಿಂದ ಹುಡುಗರು ಹೋಗ್ತಾರೆ. ಹಾಗಾಗಿ ನಮಗೆ ಫಸ್ಟು ಏನು 3 ಜನ ಇಲ್ಲಿ ಕೊಟ್ಟನಾ, ಫಸ್ಟ್ ಏನು ನಾನು 10 ಜನ ಹೇಳಿದೆ, ಅವರಲ್ಲಿ 5 ಜನದ ಮೇಲೆ ಯಾವುದೇ ಕೇಸ್ ಇರಲ್ಲ. ಓನ್ಲಿ 5 ಜನದ ಮೇಲೆ ಮಾತ್ರ ಹೆಸರಿದೆ. ಚಾವಳಿ ಸಂತು ಅಂತ ಹೇಳಿದೆ, ಅವನ ಮೇಲೆ 4 ಕೇಸ್ ಇರ್ತದೆ. ನವೀನನ ಮೇಲೆ ಇಲ್ಲ, ಇನ್ನೊಬ್ಬ ನವೀನನ ಮೇಲೆ 1 ಕೇಸು, ಬಸವರಾಜ್ ಮೇಲೆ 2 ಕೇಸು, ಮಾರುತಿ ಮತ್ತು ಭರತ್ ಮೇಲೆ ತಲಾ 1 ಪ್ರಕರಣ ಇರ್ತದೆ. ಅದಲ್ಲದೆ ಈಗ ಹೊಸದಾಗಿ ಅರೆಸ್ಟ್ ಮಾಡಿರುವ ಗಡ್ಡಾ ವಿಜಿ ಇರ್ಬೋದು, ಕಬಡ್ಡಿ ಶಿವು, ಖಾರದ ಪುಡಿ ಮಂಜು ಇವರೆಲ್ಲರ ಮೇಲೆ ಇನ್ಕ್ಲೂಡಿಂಗ್ 302 ಕೇಸಸ್ಸು ಕೂಡ ಇದೆ. ಇವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ನಾನೀಗಾಗಲೇ ಹೇಳಿದೆ, ಸಂತೋಷ್ ಅಥವಾ ಚಾವಳಿ ಸಂತೋಷು ಅವನಿಗೆ ಹೊಡಿಬೇಕು. ಬಿಕಾಸ್ ತುಂಬ ಸಮಯದಿಂದ ಅವರೆಲ್ಲರೂ ಇವ್ರಿಗೆ ತೊಂದರೆ ಕೊಡ್ತಾಯಿದ್ರು. ಸೊ ಹಾಗಾಗಿ ಅವನೇ ಒಂದು ಡಿಸಿಷನ್ ತೊಗೊಂಡಿದ್ದಾನೆ, ಅವ್ರನ್ನ ಇಲ್ದಂಗೆ ಮಾಡಿದರೆ ನಾನು ನೆಕ್ಸ್ಟು ಕೂಡ ಯಾರು ನಮಗೆ ತೊಂದರೆ ಕೊಡ್ದಂಗೆ ಆಗ್ತಾರೆ ಅಂತ. ಅದ್ರ ಜೊತೆಗೆ ಇನ್ನೂ ಏನು ನಾವು 10 ಜನ ಹೇಳಿದ್ದೀವಿ, ಅದರಲ್ಲಿ ಏನು ಒಂದ್ರದ್ದು ನಾನು ನಿಮಗೆ ಹೇಳಿದೆ, ಸೂರ್ಯಪ್ರಕಾಶ್ ಅಂತ ಕದಂಬ ಪ್ರೆಸ್ ರಿಪೋರ್ಟರ್, ಕೇಸರಿ ಪ್ರೆಸ್ ರಿಪೋರ್ಟರ್ ಇದ್ದಾರೆ ಅಂತ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಸುಮಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ವಿ. ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕಾದ್ರೆ ಇವರು ನಮಗೆ ಪದೇ ತುಂಬ ಅಡ್ಡ ಬರ್ತಾಯಿದ್ರು, ತೊಂದರೆ ಕೊಡ್ತಾಯಿದ್ರು. 1-2 ಸಲ ಆವಾಜ್ ಕೂಡ ಹಾಕಿದ್ದಾರೆ. ಹಾಗಾಗಿ ಎನಿಹೌ ಏನು ಕಬಡ್ಡಿ ಶಿವು ಇದ್ದಾರೆ, ಶಿವು ಕೂಡ ಈ ಹಿಂದೆ ಬುಳ್ಳನಾಗ 2019ರಲ್ಲಿ ಏನು ಕೇಸ್ ಆಗಿರ್ತದೆ ಅದರಲ್ಲಿ ಕೂಡ ಆರೋಪಿ ಆಗಿರ್ತಾರೆ. ಹಾಗಾಗಿ ಇವರು ಮೇಯ್ನ್ ಆಗಿ ಪ್ಲಾನ್ ಆ್ಯಕ್ಚುಲಿ ಮಾಡಿರ್ತಾರೆ, ಅದನ್ನು ಸಂತೋಷ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಏನು ಮಾಡಿರ್ತಾನೆ, ಯಾರು ಸೂರ್ಯಪ್ರಕಾಶ್ ಇದ್ದಾರೆ ಅವ್ರಿಗೆ 3 ಲಕ್ಷ ರೂಪಾಯಿ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ಬಿಕಾಸ್ ಇವನು ಪದೇ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಇನ್ನೊಬ್ಬ ನಾನು ಸಂದೀಪ್ ಅಂತ ಹೇಳಿದೆ, ಆಂಜನೇಯ ಬಡಾವಣೆ ಅವನು ಫಸ್ಟ್ ಸೂರ್ಯಪ್ರಕಾಶ್ ಹತ್ರ ಕೆಲಸ ಮಾಡ್ತಾ ಇರ್ತಾರೆ, ತದನಂತರ ಬೇರೆ ಕಡೆ ಹೋಗಿದ್ದಾರೆ. ಸೊ ಅದೇ ಒಂದು ಅವ್ರಿಗೆ ಲಿಂಕ್ ಇದ್ದಿದ್ದರಿಂದ ಆ ಲಿಂಕ್ ಮೇಲೆ ಇವ್ರ ಮೂಲಕ ಅವ್ರಿಗೆ ಹಣವನ್ನು ಮುಟ್ಟಿಸಿರ್ತಾರೆ. ಸೊ ಅದಲ್ಲದೆ ಈಗ ಇನ್ನೊಂದು ಆ್ಯಂಗಲ್ ಅಂತ ಹೇಳಿದ್ರೆ, ಹದಡಿ ರವಿ ಆ್ಯಂಡ್ ಧನು ಮತ್ತು ವಿನಯ್ದಿದೆ. ಅವರು ಹದಡಿ ರವಿ ಹೇಳೋದು, ಇವ್ರಿಗೆ ಯೂಶ್ವಲಿ ಇನಿಷಿಯಲಿ ಕುಮಾರು, ಇವರು ಹದಡಿ ಕುಮಾರ್ ಅಂತ ಒಬ್ಬರಿದ್ದಾರೆ, ಅವರು ಎಲ್ಲ ಫ್ರೆಂಡ್ಸೇ ಇದ್ದರು. ಅದಾದಮೇಲೆ ಕೆಲವೊಂದೊಂದು ಪ್ರಾಪರ್ಟಿ ಬಿಸ್ನೆಸ್ಸಲ್ಲಿ ಈ ಕಣ್ಮ ಅವರು ಮತ್ತು ಅವನ ಅಸೋಸಿಯೇಟ್ಸು ಅಡ್ಡ ಬಂದು ಇವ್ರಿಗೆ ಬರುವಂತಹ ಎಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮತ್ತು ಪ್ರಾಪರ್ಟಿಗಳಿಂದ
ತುಂಬ ಲಾಸ್ ಮಾಡಿ ಕುಮಾರ್ ಕಡೆಗೆ ಹೋಗೋ ರೀತಿಯಾಗಿ ಮಾಡಿದ್ದಾರೆ. ಇದಕ್ಕೆ ವಿನಯ್ ಏನಿದ್ದಾನೆ ಅವನು ಮತ್ತು ಧನು ಆ್ಯಕ್ಚುಲಿ ರವಿಗೆ ಕ್ಲೋಸ್ ಫ್ರೆಂಡ್ ಇರ್ತಾರೆ ಇವನು ಯಾರು ವಿನಯ್. ಸೊ ಅವನ ಮೂಲಕ ಸಂತೋಷನ ಫ್ರೆಂಡ್ ಮಾಡಿಸಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಇವರು ಓನ್ಲಿ ಕಾನ್ಸ್ಪಿರಸಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಉಳಿದವರು ಸ್ಪಾಟಿಗೆ ಬಂದು ಈ ಒಂದು ಕೃತ್ಯವನ್ನು ಎಸಗಿರ್ತಾರೆ. ಅದಲ್ಲದೆ ಈ ತನಿಖೆಯಲ್ಲಿ ಯಾರು ಈ ಸಂದೀಪ್ ಆಗಿರ್ಬೋದು ಅಥವಾ ಈ ಸೂರ್ಯಪ್ರಕಾಶ್ ಆಗಿರ್ಬೋದು ಇವರೆಲ್ಲ ಸ್ವಲ್ಪ ಅವ್ರು ಹೇಳಿದ ಮಟ್ಟಿಗೆ ಎಲ್ಲೆಲ್ಲಿ ಅವರು ಹೇಳ್ತಾ ಇದ್ರು ಗೌರ್ಮೆಂಟ್ ಆಫೀಸರ್ಸ್ಗೆ ಹೋಗಿ RTA ಆ್ಯಕ್ಟ್ ಅರ್ಜಿಗಳನ್ನ ಹಾಕುವಂಥದ್ದು, ಅವರಿಂದ ಎಕ್ಸ್ಟ್ರಾಕ್ಷನ್ ಮಾಡುವಂಥದ್ದು, ಈ ಥರಗಳ ಕೆಲಸಗಳನ್ನೂ ಕೂಡ ಮಾಡಿರೋದಾಗಿ ನಮ್ಮ ತನಿಖೆಯಿಂದ ಕಂಡು ಬಂದಿರ್ತದೆ.